ಸೊ ಎಸ್ ಗೈಸ್, ಆರ್ ಸಿ ಬಿ ಕಡೆಯಿಂದ ಒಂದು ತುಂಬ ದೊಡ್ಡ ಅಪ್ಡೇಟ್, ವೆರಿ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದೇನಂದರೆ ಅನ್ಫಾರ್ಚುನೇಟ್ಲಿ ನಮ್ಮ ಕನ್ನಡದ ಹುಡುಗ DDP ಡೇವಿಡ್ ಪಡಿಕ್ಕಲ್ ಅವರು ಈ ಟೂರ್ನಮೆಂಟಿಂದ ಕಂಪ್ಲೀಟಾಗಿ ಹೊರಬಿದ್ದಿದ್ದಾರೆ ಬಿಕಾಸ್ ಆಫ್ ಇಂಜುರಿ. ಸೊ ಮುಂಬರುವ ಆರ್ ಸಿ ಬಿ ಯಾವುದೇ ಮ್ಯಾಚಲ್ಲಿ ಅವರು ನೋಡಕ್ ಸಿಗಲ್ಲ. ಸೊ ಅವರ ರೀಪ್ಲೇಸ್ಮೆಂಟಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ, ಬಿಕಾಸ್ ಕನ್ನಡಿಗನನ್ನೇ ಆರ್ ಸಿ ಬಿ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅವ್ರು ಯಾರು ಅಂತ ವಿಡಿಯೋದಲ್ಲಿ ನೋಡೋಣ. ಸೊ ಅವ್ರು ಬೇರೆ ಯಾರು ಅಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತಿರುವಂತಹ ನಮ್ದೇ ಕರ್ನಾಟಕದ ಹುಡುಗ ಮಯಾಂಕ್ ಅಗರ್ವಾಲ್. ಸೊ ಎಸ್, ಒನ್ ಕನ್ನಡಿಗ ರೀಪ್ಲೇಸಿಂಗ್ ಅನದರ್ ಕನ್ನಡಿಗ ಅಂತಾನೆ ಹೇಳ್ಬೋದು. ಆಕ್ಚುಲಿ ಅಗರ್ವಾಲ್ ಅವರು ಆಕ್ಷನ್ಸ್ ಅಲ್ಲಿ ಅನ್ಸೋಲ್ಡ್ ಆಗಿ ಉಳಿದಿದ್ರು. ಬೇಸ್ ಪ್ರೈಸ್ ತುಂಬಾನೇ ಕಡಿಮೆ ಇಟ್ಕೊಂಡ್ಬಿಟ್ಟು ಅವರು ಆಕ್ಷನಿಗೆ ಎಂಟ್ರಿ ಆಗಿದ್ರು ಈ ಸಲ. ಸೊ ಬೇಸ್ ಪ್ರೈಸ್ ಅವ್ರದ್ದು ಬರೀ 50 lakhs, ಬರೀ 50 ಲಕ್ಷದಲ್ಲಿ ಬೇಸ್ ಪ್ರೈಸ್ನ ಇಟ್ಕೊಂಡು ಅವರು ಆಕ್ಷನಿಗೆ ಬಂದಿದ್ರು ಕೂಡ ಅನ್ಸೋಲ್ಡ್ ಆಗಿ ಉಳಿದಿದ್ರು ಅನ್ಫಾರ್ಚುನೇಟ್ಲಿ. ಬಟ್ ಅದೃಷ್ಟ ಅಂತಾನೆ ಹೇಳ್ಬೋದು, ಅಪಾರ್ಚುನಿಟಿ ಅಂತಾನು ಹೇಳ್ಬೋದು, ಏನು ಬೇಕಾದ್ರೂ ತಿಳ್ಕೊಳ್ಬೋದು. ಬಟ್ ನಮ್ಗೆಲ್ರಿಗೂ ಒಂದು ಖುಷಿಯ ವಿಚಾರನೇ, ಬಿಕಾಸ್ DDP ಅವರು ನಮ್ಮ ಕನ್ನಡದ ಹುಡುಗನೇ. ಸೊ ಅವರು ಇನ್ನು ಟೂರ್ನಮೆಂಟಿಂದ ಔಟ್ ಆಗಿದ್ದಾರೆ ಅನ್ನೋದು ಸ್ವಲ್ಪ ಬೇಜಾರಾಗಿತ್ತು. ಬಟ್ ಅವ್ರನ್ನ ಕನ್ನಡಿಗನೇ ರೀಪ್ಲೇಸ್ ಮಾಡ್ತಿದ್ದಾನೆ ಅನ್ನೋ ವಿಷಯನೂ ಒಂಥರ ಗುಡ್ ನ್ಯೂಸೇ ನಮ್ಗೆಲ್ರಿಗೂ. ಇಟ್ಸ್ ಅ ಬಿಗ್ ಅಪಾರ್ಚುನಿಟಿ ಫಾರ್ ಮಯಾಂಕ್ ಅಗರ್ವಾಲ್. ನೋಡೋಣ, ಬಿಕಾಸ್ ಈಸ್ ಅ ಗುಡ್ ಫಿಟ್ ಅಂತ ನನಗೂ ಅನಿಸುತ್ತೆ. ಬಿಕಾಸ್ ನಮ್ಮದು DDP ಅವರು ಆ್ಯಕ್ಚುಲಿ ನಂಬರ್ 3 ಆಡ್ತಾ ಇದ್ರು. ಮಯಾಂಕ್ ಅಗರ್ವಾಲ್ ಅವರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ನೇ. ಅವರು ಯೂಶ್ವಲಿ ಓಪನಿಂಗ್ ಮಾಡ್ತಾರೆ. ಸೊ ನಂಬರ್ 3 ಅಂತವ್ರು ಆಡೇ ಆಡ್ತಾರೆ ಆರಾಮಾಗಿ. ಸೊ ನೋಡೋಣ, ಸಿಕ್ಕಿರೋಂಥ ಒಂದು ಆಪರ್ಚುನಿಟಿ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಥರ ಕ್ರಿಸ್ ಗೇಲ್ ವೈಬ್ಸ್ ಬರ್ತಾ ಇದೆ ನಮಗೆ, ಬಿಕಾಸ್ ಒನ್ಸ್ ಅಪಾನ್ ಎ ಟೈಮ್ ಕ್ರಿಸ್ ಗೇಲ್ ಅವರು ಆ್ಯಕ್ಚುಲಿ ಅನ್ಸೋಲ್ಡ್ ಆಗಿ ಉಳಿದಿದ್ರು IPL ಆಕ್ಷನಲ್ಲಿ. ಅದು ಯಾವ ಇಯರಲ್ಲಿ ಅನ್ಸೋಲ್ಡ್ ಆಗಿ ಉಳಿದಿದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಆಮೇಲೆ ಏನಾಯಿತು, ಹಿಂಗೆ ಏನೋ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಮಿಡಲ್ ಆಫ್ ದ ಟೂರ್ನಮೆಂಟಲ್ಲಿ ಅವರು ಜಾಯಿನ್ ಆದರು RCB ಗೆ. ಆಮೇಲೆ ಗೊತ್ತಲ್ಲ, ನಮ್ಮ ಕ್ರಿಸ್ ಗೇಲ್ ಅವರು ಏನೇನು ಎಷ್ಟು ರೆಕಾರ್ಡ್ನ ಹೊಡಿ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಸೊ ಅದೇ ರೀತಿ ಈಗ ಅಗರ್ವಾಲ್ ಅವರು ಏನೋ ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿ ಉಳಿದಿದ್ರು. ಇವಾಗ RCB ಗೆ ಅವರಿಗೆ ಆಪರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ RCB ಇನ್ನೂ ಫುಲ್ ಫಾರ್ಮಲ್ಲಿದೆ ಆ್ಯಕ್ಚುಲಿ. ಪ್ಲೇ ಆಫ್ಸ್ಗಂತೂ ಆರಾಮಾಗಿ ಬರ್ತಾರೆ. ಇನ್ನು ಒಂದು ಮ್ಯಾಚ್ ಗೆದ್ದುಬಿಟ್ರೆ ಮುಗೀತು, ಕ್ವಾಲಿಫೈ ಆಗಿಬಿಡ್ತಾರೆ. ಬಟ್ ಜಸ್ಟ್ ಕ್ವಾಲಿಫೈ ಆದ್ರೇನು ಸಾಕಾಗಲ್ಲ, ಬಿಕಾಸ್ ಟಾಪ್ 2 ಅಲ್ಲಿ ಬರೋದು ಇಂಪಾರ್ಟೆಂಟೇ. ಬಿಕಾಸ್ ನಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಟಾಪ್ 2 ಅಲ್ಲಿದ್ದರೆ ಒಂಥರ ಸೆಕೆಂಡ್ ಚಾನ್ಸ್ ಸಿಗುತ್ತೆ ಇನ್ ಕೇಸ್ ಒಂದು ಮ್ಯಾಚ್ನ ಸೋಲ್ತು ಅಂದ್ರೂ. ಬಟ್ 3 and 4 ಅಲ್ಲಿದ್ದರೆ ಎಲಿಮಿನೇಟರ್ ಆಡಬೇಕು. ಸೊ ಇಟ್ಸ್ ಅ ನಾಕ್ಔಟ್ ಗೇಮ್. ಒಂದು ಮ್ಯಾಚ್ನ ಗೆಲ್ಲಬೇಕು, ಆಮೇಲೆ ನೆಕ್ಸ್ಟ್ ತಿರ್ಗಾ ಇನ್ನೊಂದು ಮ್ಯಾಚ್ನ ಗೆಲ್ಲಬೇಕು, ಆಮೇಲೆ ಫೈನಲ್ ಗೆಲ್ಲಬೇಕು. ಸೊ ಕಂಟಿನ್ಯೂ ಆಗಿ 3 ಮ್ಯಾಚ್ನ ಗೆಲ್ಲೇಬೇಕು. ಅದು ಸ್ವಲ್ಪ ಟಫ್ ಆಸ್ಕೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಎಸ್, ನೋಡೋಣ. ನಾಳೆ ಮ್ಯಾಚ್ ಇದೆ RCB ಗೆ, LSG ಜೊತೆ ಮ್ಯಾಚ್ ಇದೆ. ಈ ಮ್ಯಾಚಲ್ಲಿ ಅಗರ್ವಾಲ್ ಅವರು RCB ಗೆ ಜಾಯ್ನ್ ಆಗ್ತಾರೆ. ಬಟ್ ಪ್ಲೇಯಿಂಗ್ 11 ಇರ್ತಾರೋ ಇಲ್ವೋ ಕಾದು ನೋಡಬೇಕು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಎಸ್, ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್ RCB. RCB,